ಪವರ್ಫುಲ್ ವರದಿ ಬೆನ್ನಲ್ಲೇ ಮಾಜಿ ಶಾಸಕನ ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ರಾಯಚೂರಿನಲ್ಲಿ ದಲಿತರ ಭೂಮಿ ಕಬಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಬಸವರಾಜ ದಡೇಸೂಗೂರು ಮೇಲೆ ಎಫ್ಐಆರ್ ದಾಖಲಾಗಿದೆ. ಪವರ್ ಟಿವಿ ಬಗ್ಗೆ ಪವರ್ಫುಲ್ ಆಗಿ ಸುದ್ದಿ ಮಾಡಿತ್ತು. ಪವರ್ಫುಲ್ ಸುದ್ದಿ ಪ್ರಸಾರದ ಬಳಿಕ ಫೈನಲಿ ಎಫ್ಐಆರ್ ದಾಖಲಾಗಿದೆ. ಬಸವರಾಜ ದಡೇಸೂಗೂರು ಮಾಜಿ ಶಾಸಕರು ಅವರ ವಿರುದ್ಧ ಬಸವರಾಜ ದಡೇಸೂಗೂರು ಮತ್ತು 3 ಪುತ್ರರು ಸೇರಿ ಒಟ್ಟು 8 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಏವನಾಗಿದ್ದಾರೆ ಮಾಜಿ ಶಾಸಕ ಬಸವರಾಜ ದಡೇಸೂಗೂರು. A2 ಪುತ್ರ ಸೂರ್ಯ, A3 ಚಂದ್ರ, A4 ಮೌನೇಶ್, ಕಾರು ಚಾಲಕ ಶಮೀದ್, ಚಂದ್ರಶೇಖರ್, ರಂಗಪ್ಪ, ಅಲಮಮ್ಮ ಕೊಟ್ಟಿರುವ ದೂರಿನ ಆಧಾರದ ಹಿನ್ನೆಲೆಯಲ್ಲಿ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬಸವರಾಜ ದಡೇಸೂಗೂರು ಅವರ ದರ್ಪದ ಮಾತುಗಳು, ವಿಡಿಯೋಗಳು ಕೂಡ ವೈರಲ್ ಆಗಿದ್ದು ಈಗ ಫೈನಲಿ ಎಫ್ಐಆರ್ ದಾಖಲಾಗಿದೆ. ರೌಡ್ಗಳ ಕರೆಸಿ ಒದಿತಾನಂತ.